ಪ್ರಜ್ವಲ್ ಪೆನ್ ಡ್ರೈವ್ ಫೈಲ್ಸ್ ಅನ್ನು ಬೆನ್ನತ್ತಿರ್ತಕ್ಕಂಥ SIT ಆರಂಭದಿಂದ ಯಾವ ರೀತಿಯಲ್ಲಿ ತನಿಖೆಯನ್ನು ನಡೆಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ಹಂತ ಹಂತವಾಗಿ ಇವತ್ತು ಅಥವಾ ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ. ಪೆನ್ ಡ್ರೈವ್ ಫೈಲ್ಸ್ ಬೆನ್ನತ್ತಿದೆ SIT. ಹೊಳೆನರಸೀಪುರದ ರೇವಣ್ಣ ಮನೆಗೆ ಬಾಗಿಲಿಗೆ ನೋಟಿಸನ್ನು ಅಂಟಿಸಿ ಬಂದಿದ್ದಾರೆ SIT ಅವರು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಮನೆಯ ಬಾಗಿಲಿಗೆ ನೋಟಿಸನ್ನು ಅಂಟಿಸಲಾಗಿದೆ. ಜೊತೆಗೆ ತನಿಖೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೂಡ ನೋಟಿಸ್ನಲ್ಲಿ ಕೊಟ್ಟಿದೆ. ರೇವಣ್ಣ ಮನೆಯಲ್ಲಿ ಮಹಜರ್ ನಡೆಸ್ತಾರೆ SIT ಅವರು. ಮನೆ ಕೆಲಸದಾಕೆಯಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳ ಮಹಜರನ್ನು ಮಾಡಲಾಗುತ್ತೆ. ನಿನ್ನೆ ಮಹಿಳೆಯ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ SIT. ಇವತ್ತು ಖುದ್ದು ಮಹಿಳೆಯ ಸಮ್ಮುಖದಲ್ಲಿ ಸ್ಥಳ ಮಹಜರ್ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಯಾವ ಜಾಗದಲ್ಲಿ ಆ ಮನೆ ಕೆಲಸದವಳಿಗೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಆ ಸ್ಥಳ ಮಹಜರನ್ನು ಮಾಡ್ತಕ್ಕಂಥ ಒಂದು ಫಾರ್ಮಾಲಿಟಿ. ವಿಡಿಯೋದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಜಾಗ ಇದೇನಾ ಅಲ್ವಾ ಇದೆಲ್ಲವನ್ನು ಡೀಟೇಲ್ ಆಗಿ ಅವರು ತಿಳ್ಕೊತಾರೆ. ಅದಕ್ಕೋಸ್ಕರ ಸ್ಥಳ ಮಹಜರ್ ಮಾಡ್ತಾರೆ. ಮನೆಯಲ್ಲಿ ರೇವಣ್ಣ ಇಲ್ಲ, ಪ್ರಜ್ವಲ್ ರೇವಣ್ಣ ಇಲ್ಲ, ಅಥವಾ ಬೇರೆ ಯಾರಾದರೂ ಇದ್ದರೂ ಕೂಡ ಪೂರ್ವ ಅನುಮತಿಯಂತೆ ಅವರು ಸ್ಥಳ ಮಹಜರನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ತಾರೆ. ಆ ದಿನಾಂಕದಂದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ರೇವಣ್ಣ ಮತ್ತು ಅವರ ಪುತ್ರ ಇಬ್ಬರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ರೇವಣ್ಣ ಅವರು ಇಲ್ಲೇ ಬೆಂಗಳೂರಿನಲ್ಲಿದ್ದರು, ಅವರೇನು ವಿಚಾರಣೆಗೆ ಹಾಜರಾಗ್ತಾರೆ. ಬಟ್ SIT ಅವರು ಈಗ ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಯಾವ ರೀತಿ ಕರೆಸ್ತಾರೆ, ಹೇಗೆ ಕರೆಸ್ತಾರೆ, ಲುಕೌಟ್ ನೋಟಿಸ್ ಏನಾದರೂ ಜಾರಿ ಮಾಡ್ತಾರಾ, ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಪ್ರಶ್ನೆ. ಇದು ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರೋದ್ರಿಂದ SIT ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಿಷ್ಪಕ್ಷಪಾತವಾದ ಮತ್ತು ಯಾವುದೇ ಪ್ರಭಾವಕ್ಕೆ ಒಳಗಾಗದ ತನಿಖೆಯನ್ನು ಮಾಡಬೇಕಾಗಿದೆ. SIT ಅವರು ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸಿ ಸೈ ಅಂತ ಅನ್ನಿಸ್ಕೋಬೇಕಾಗಿದೆ. ಹಾಗಾಗಿ ಯಾರ ಪ್ರಭಾವಕ್ಕೂ ಒಳಗಾಗದಂತೆ ತನಿಖೆಯನ್ನು ಯಾವ ರೀತಿ ಮಾಡ್ತಾರೆ, ಹಂತ ಹಂತವಾಗಿ ಅದು ಯಾವ ರೀತಿ ಪ್ರಕರಣ ಬಿಡಿಸ್ಕೊಳ್ತಾ ಹೋಗುತ್ತೆ, ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪಾತ್ರ ಇದೆಯಾ ಇಲ್ವಾ, ಪ್ರಜ್ವಲ್ ರೇವಣ್ಣ ಆ ವಿಡಿಯೋದಲ್ಲಿ ಎಲ್ಲೂ ಕಾಣಿಸ್ಕೊಳ್ದೇ ಇದ್ರೂ ಕೂಡ ಆ ಸಂತ್ರಸ್ತೆಯರು ದೂರು ಕೊಟ್ಟಿರೋದ್ರಿಂದ ಕೇಸ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಯಾರೂ ದೂರು ಕೊಟ್ಟಿಲ್ಲ ಅಂತಂದರೆ ಅದೊಂಥರ, ಬಟ್ ಇಲ್ಲಿ ದೂರನ್ನು ಕೊಟ್ಟಿರೋದ್ರಿಂದ ಈ ವಿಚಾರವಾಗಿ ಯಾವ ರೀತಿ ತನಿಖೆ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡಿತಾ ಹೋಗೋಣ. ಶಶಿಧರ್, ಈಗ SIT ತನಿಖೆ ಹೊಳೆನರಸೀಪುರಕ್ಕೆ ಬರ್ತಕ್ಕಂಥ ಹಂತಕ್ಕೆ ಬಂದಿದೆ. ಯಾವ ರೀತಿ ತನಿಖೆ ನಡೆಯುತ್ತೆ, ಈಗ ನೋಟಿಸ್ನಲ್ಲಿ ಏನು ವಿಚಾರಗಳಿದೆ, ಯಾವ ರೀತಿ ನೋಟಿಸನ್ನು ಸರ್ವ್ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ಸ್ ಆಗಿದೆ ಈ ವಿಚಾರದಲ್ಲಿ? ಅರವಿಂದ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪ್ರಕರಣದ ತನಿಖೆಯನ್ನು SIT ಚುರುಕುಗೊಳಿಸಿರ್ತಕ್ಕಂಥದ್ದು. ಈಗಾಗಲೇ ಇಂದು 10 ಗಂಟೆಗೆ ಬೆಂಗಳೂರಿನ CID ಕಚೇರಿಗೆ ಖುದ್ದು ಹಾಜರಾಗುವಂತೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸನ್ನು ನೀಡಲಾಗಿದೆ. ಅದೇ ರೀತಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಚಿವ HD ರೇವಣ್ಣ ಅವರಿಗೂ ಸಹ ನೋಟಿಸನ್ನು ನೀಡಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಹೊಳೆನರಸೀಪುರದ ಮನೆ ಬಾಗಿಲಿಗೆ ನೋಟಿಸನ್ನು ಅಂಟಿಸಿ ಹೋಗಲಾಗಿದೆ. ಅಲ್ಲದೆ ಏನು ಏಪ್ರಿಲ್ 28ರಂದು ಇಬ್ಬರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಎಸಗಿ ಏನು ದೂರನ್ನು ನೀಡಿದರೆ FIR ಅನ್ನ ವರ್ಗಾವಣೆ ಮಾಡಿರ್ತಕ್ಕಂತಹ SIT ತಂಡ ಆ ಮಹಿಳೆಯನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರ್ ಮಾಡುವಂತಹ ಸಾಧ್ಯತೆ ಇಂದು ಅಥವಾ ನಾಳೆ ಇದೆ. ಹಾಗಾಗಿ ಈ ಪ್ರಕರಣ ಏನಿದೆ ಇದು ಚುರುಕುಗೊಂಡಿದೆ. ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ನೋಟಿಸ್ ಜಾರಿಯಾದರೂ ಸಹ ಅವರು ವಿದೇಶದಲ್ಲಿದ್ದಾರೆ. ಹಾಗಾಗಿ ಅವರು ಹೋಗಿ ನೇರವಾಗಿ ಸಂಪರ್ಕ ಮಾಡಿ ಅಥವಾ ಅಲ್ಲಿಗೆ ಹೋಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತರುವಂತಹ ಎಲ್ಲ ಪ್ರಯತ್ನಗಳನ್ನು SIT ತಂಡ ಮಾಡ್ತಾ ಇದೆ. ಹೊಳೆನರಸೀಪುರದಲ್ಲಿ ಏನು ನೋಟಿಸನ್ನು ಸರ್ವ್ ಮಾಡಲಾಗಿದೆ ಇದರಂತೆ ಮಾಜಿ ಸಚಿವ HD ರೇವಣ್ಣ ಅವರು ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾದಂತಹ ಅಂಶವಿದೆ. ಇವೆಲ್ಲವನ್ನು ಸಹ ನಿಭಾಯಿಸಲು SIT ತಂಡ ಪ್ರತ್ಯೇಕ ತಂಡಗಳಾಗಿ ಹೊಳೆನರಸೀಪುರಕ್ಕೆ ಆಗಮಿಸಿ ಸ್ಥಳ ಮಹಜರನ್ನು ಸಹ ಮಾಡ್ತಾರೆ. ಅಲ್ಲದೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಏನು ವಿದೇಶದಲ್ಲಿದ್ದಾರೆ ಅವ್ರನ್ನ ವಿಚಾರಣೆಗೆ ಕರೆತರುವಂತಹ ಎಲ್ಲ ಪ್ರಯತ್ನಗಳನ್ನು ಈಗಾಗಲೇ SIT ತಂಡ ಮಾಡಿದೆ. ಒಟ್ಟಿನಲ್ಲಿ ಏನು ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈಗಾಗಲೇ SIT ತಂಡ ಏನು ತನಿಖೆಯನ್ನು ಚುರುಕು ಮಾಡಿದೆ. ಅಲ್ಲದೆ ಸಂತ್ರಸ್ತ ಮಹಿಳೆಯರೇನಿದ್ದಾರೆ ಅವರನ್ನು ಸಹ ಬೆಂಗಳೂರಿಗೆ ಕರೆಸಿ ಅವರಿಂದಲೂ ಸಹ ಹೇಳಿಕೆಯನ್ನ ಪಡೆಯಲಾಗ್ತಾ ಇದೆ. ಅವರನ್ನು ಸಹ ಸ್ಥಳಕ್ಕೆ ಕರ್ಕೊಂಡು ಮಹಾಜರ್ ಮಾಡಿ ಮುಂದಿನ ಏನು ಪ್ರಜ್ವಲ್ ರೇವಣ್ಣನ ಕರೆ ತರಬೇಕು ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು SIT ತಂಡ ಮಾಡ್ತಾ ಇರತಕ್ಕಂಥದ್ದು. ಅರವಿಂದ್,
ಶಶಿಧರ್, ಈಗ 24 ಗಂಟೆಯೊಳಗೆ ಹಾಜರಾಗಬೇಕು ಅಂತ SIT ಅಧಿಕಾರಿಗಳೇನೋ ಹೇಳಿದ್ದಾರೆ. ಬಟ್ ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ನಾವು ನೋಡಿದಾಗ ಟೈಮ್ ಬೈ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ವಕೀಲರ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ನಮಗೆ ಅಂತ ಕೇಳೋದು. ಸೊ ಆ ಥರದ್ದು ಏನಾದರೂ ಪ್ರಿಪ್ರೇಷನಲ್ಲಿ HD ರೇವಣ್ಣ ಕುಟುಂಬ ಇದೆಯಾ? ಅದ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ? ಮಮತಾ, ಏನು ನೋಟಿಸ್ ಜಾರಿ ಆಗ್ತಿದ್ದಂಗೆ ಮಾಜಿ ಸಚಿವ ರೇವಣ್ಣರು ಸಹ ಕಾನೂನಿನ ಮೊರೆ ಹೋಗುವಂಥ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಇಂದು ಕಾರ್ಮಿಕ ದಿನಾಚರಣೆ ಆದ್ರಿಂದ ಇಂದು ಯಾವುದೇ ಕೋರ್ಟ್ನ ಮೊರೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಳೆ ಅವ್ರಿಗೆ ಏನು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದರೆ ಅವರು ಸಹ ತಮ್ಮ ವಕೀಲರ ಮೂಲಕ ಹೈಕೋರ್ಟ್ ಮೆಟ್ಟಿಲೇರುವಂಥ ಒಂದು ಸಾಧ್ಯತೆ ಇದೆ. ಒಂದು FIR ರದ್ದತಿಯನ್ನು ಮಾಡಬೇಕು, ಇಲ್ಲ ವಿಚಾರಣೆಗೆ ಹಾಜರಾಗಲಿಕ್ಕೆ ದಿನಗಳನ್ನು ಅವಕಾಶವನ್ನು ಕೊಡಬೇಕು ಅಂತೇಳಿ ಕಾನೂನಿನ ಮೊರೆ ಹೋಗ್ಲಿಕ್ಕೆ HD ರೇವಣ್ಣ ಅವರು ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಅವರ ಪುತ್ರ ಏನಿದ್ದಾರೆ ಅವ್ರನ್ನೂ ಸಹ ಏನು ಕಾನೂನು ವಿಚಾರಣೆಗೆ ಹಾಜರಾಗಲು ಅವ್ರಿಗೂ ಸಹ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಕೋರ್ಟ್ನ ಮೊರಗುವಂಥ ಎಲ್ಲ ಸಾಧ್ಯತೆಗಳಿದೆ. ಆದರೆ ಇಂದು 10 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರು ಹಾಜರಾಗಬೇಕು ಅಂತ ಹೇಳಿ ಏನು SIT ತಂಡ ನೋಟಿಸನ್ನು ನೀಡಿದೆ. ಹಾಗಾಗಿ ಏನು ಮಾಜಿ ಸಚಿವ HD ರೇವಣ್ಣ ಅವರು ಕೋರ್ಟ್ನ ಮುಖಾಂತರವಾಗಿ ಸೇಫ್ ಆಗುವಂಥ ಒಂದು ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸ್ತಾ ಇರತಕ್ಕಂಥದ್ದು. ಮಮತಾ, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಕೋರ್ಟ್ ಮೊರೆ ಹೋದ್ರೂ ಕೂಡ ವಿಚಾರಣೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನೀವು ಬೇಕಾದ್ರೆ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ಕೋಬಹುದು, ಅಂದ್ರೆ ನಿರೀಕ್ಷಣಾ ಜಾಮೀನು ತಗೊಂಡು ಬಂಧನದಿಂದ ಬೇಕಾದ್ರೆ ದೂರ ಆಗ್ಬೋದು. ಆದ್ರೆ ವಿಚಾರಣೆನೇ ಮಾಡದೇ ಇರೋ ಹಾಗೆ FIR ಗೆ ರದ್ದತಿ ಕೋರ್ಬೇಕಾಗುತ್ತೆ. ಅವಾಗ ಈಗೇನು FIR ಅಂತ ಮಾಡ್ಕೊಂಡಿದ್ದಾರೆ, ಆ FIR ಗೆ ರದ್ದತಿಯನ್ನ ಕೋರಿ ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ. ಬಟ್ ಇಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಕೋರ್ಟ್ ಯಾವತ್ತೂ ಕೂಡ FIR ರದ್ದತಿಗೆ ಅನುಮತಿ ಕೊಡಲ್ಲ. ಹಾಗಾಗಿ ವಿಚಾರಣೆಯನ್ನು ಎದುರಿಸಲೇಬೇಕಾಗುತ್ತೆ. ಮತ್ತೆ SIT ಅವ್ರಿಗೂ ಗೊತ್ತು ಪ್ರಜ್ವಲ್ ರೇವಣ್ಣ ದೇಶದಲ್ಲಿ ಇಲ್ಲ ಅಂತ. ಇವತ್ತೇ ಹಾಜರಾಗಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಮೊದಲ ಹಂತ. ಟೈಮನ್ನು ಆಮೇಲೆ ಬೇಕಾದ್ರೆ ಅವ್ರು ಎಕ್ಸ್ಟೆಂಡ್ ಮಾಡ್ಕೋಬಹುದು.